ಹಾಯ್ ಎವ್ರಿವನ್, ಇದು ಭಾಗ್ಯ ಅಡುಗೆ ಮನೆ. ಈ ದಿನ ನಾವು ಸಾಂಬಾರು ತಿಂದು ಬೇಜಾರಾಗಿರೋವಾಗ ಸಿಂಪಲ್ಲಾಗಿ ಕೈಗೊಜ್ಜನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆ, 2 ಬದನೆಕಾಯಿ, ಹಾಗೆ ಅದರಲ್ಲೇನಾದರೂ ಹುಳ ಇರುತ್ತೆ ಅಂತ ಈ ರೀತಿ ಓಪನ್ ಮಾಡಿ ನೋಡಿಕೊಂಡು ಇಟ್ಕೋಬೇಕು. ಹಾಗೆ 7ರಿಂದ 8 ಮೆಣಸಿನಕಾಯಿ, ಅದು ನಿಮಗೆ ಖಾರಕ್ಕೆ ಅನುಗುಣವಾಗಿ ಅದನ್ನು ನೀವು ತಗೋಬಹುದು. ಇನ್ನು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಈ ರೀತಿ ಉದ್ದುದಾಗಿ ಹಚ್ಚಿಟ್ಕೊಳ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿ ಈ ರೀತಿ ಇಟ್ಕೊಂಡಿದ್ದೀನಿ. ಅರ್ಧ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂದರೆ, ಒಂದು ಬೌಲಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡಿರೋ ಅಂಥ ಬದನೆಕಾಯಿ, ಆಲೂಗಡ್ಡೆ, ಹಸಿಮೆಣಸಿನಕಾಯಿಯನ್ನು ಹಾಕಿ ನಂತರ ಅದನ್ನು ಕಿವುಚ್ಕೊಳ್ಬೇಕು, ಹುಣಸೆ ಹಣ್ಣು ಸಮೇತ ಹಾಕ್ಕೊಂಡು. ನಂತರ ಕಟ್ ಮಾಡಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕ್ಕೊಂಡು ಅದಕ್ಕೆ ಅನುಗುಣವಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಎಲ್ಲ ಕಿವುಚ್ಕೊಂಡ್ರೆ ರುಚಿಕರವಾದಂತಹ ಕೈಗೊಜ್ಜು ತುಂಬ ಚೆನ್ನಾಗಿರುತ್ತೆ, ಸವಿಯಲು ಸಿದ್ಧ. ಹೀಗೆ ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.